ಸಿಯೋ ಹೇಳಿ. ಬಿಗ್ ಬಾಸ್ ವಿನ್ ಆಗ್ಬೇಕಾಗಿತ್ತು ಆಕ್ಚುಲಿ ಅನ್ನೋದು ನಿಮ್ಮ ಫಾಲೋವರ್ಸ್ ಒಂದಿಷ್ಟು ಆಸೆ, ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇತ್ತು, ಬಟ್ ಎಲ್ಲೋ ಮಿಸ್ ಆಯ್ತು. ಯಾಕೆ ಅಂತ ಸರ್ ಇವಾಗ ನಾನು ಇರೋದೇ ಹಿಂಗೆ ಸರ್. ನಾನು ಇರೋದೇ ಹಿಂಗೆ. ನಾನು ಇವಾಗ ಆಚೆ ಕಡೆ ಹೆಂಗಿದ್ದೀನೋ ಹಂಗೆ ಒಳಗೇನೂ ಇದ್ದೆ. ಬಟ್ ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ, ಒಂದ್ ನಿಮಿಷ, ಪ್ರಾಬ್ಲಮ್ ಏನು ಅಂದ್ರೆ, ಈ ಹನುಮಂತು ಮುಂದೆ ಗಾಂಧೀಜಿ ನಿಂತ್ಕೊಂಡ್ರು ಕರ್ನಾಟಕದಲ್ಲಿ ಅವನೇ ಗೆಲ್ಲೋದು, ಹನುಮಂತನೇ ಗೆಲ್ಲೋದು. ಇನ್ ನಮ್ ತರ ಸುಮ್ನೆ ಅನ್ಕೊಂಡು ಗೆಲ್ತೀವಿ, ಅವನೇ 100% ಗೆಲ್ಲೋದು ಅಂತ ಯಾವಾಗಲೂ ಗೊತ್ತಿತ್ತು. ಬಟ್ ಆದ್ರೆ ಅವ್ನ ಅಪೋಸ್ ಮಾಡಿ ನಾನೇ ಒಬ್ನೇ ಮನೇಲಿ. ಬಟ್ ಏನು ಮಾಡಕ್ಕಾಗಲ್ಲ ಸರ್. ಅವನು ಒಳ್ಳೆಯವನೇ, ಏನ್ ಕೆಟ್ಟವನು ಅಂತಲ್ಲ. ಬಟ್ ಆದ್ರೆ ಒಳ್ಳೆ ಪ್ಲೇಯರು, ಅವನು ಚೆನ್ನಾಗ್ ಆಡ್ದ, ಎಲ್ಲ ಕಷ್ಟಪಟ್ಟೆ ಮುಂದೆ ಬಂದಿರೋನು ಅವನು. ಬಟ್ ತೊಂದ್ರೆ ಇಲ್ಲ ಸರ್, ನಾವು ಅವರೆಲ್ಲ ಒಂದೇನೆ, ನನ್ನ ತಮ್ಮನೇ ಅವನು, ಎಲ್ಲ ಚೆನ್ನಾಗಿ. ಇವಾಗ ನಾನು 50 days ಇಂದ ಬಂದು ವೈಲ್ಡ್ ಕಾರ್ಡ್ ಬಂದ್ಬಿಟ್ಟೆ. ಆಮೇಲೆ ಅದು ಇದು ಅಂತಲ್ಲ, ಅವನು ಚೆನ್ನಾಗಿ ಆಡ್ದ, ನಾನು ಚೆನ್ನಾಗಿ ಆಡಿದೀನಿ, ಎಲ್ಲ ಜೊತೆಗೆ ಬಂದ್ವಲ್ಲ ಅಂತ ಒಂದು ಖುಷಿ ಅಷ್ಟೇ. ಸರ್, ಈ ಬಾಸ್ ಅನ್ನೋ ಒಂದು ಪದ ಚೈತ್ರ ಕುಂದಾಪುರ ಅವ್ರ ಜೊತೆ ತುಂಬಾ ಹೈಪ್ ಆಗ್ಬಿಡ್ತದ, ಯಾಕೆ ಅಂತ ಅಷ್ಟೊಂದು? ನಮ್ ಬಾಸು ಸರ್ ಅವಳು ಅಷ್ಟೇ. ಅದು ಪ್ರಾಬ್ಲಮ್ ಏನಂದ್ರೆ ಸರ್, ಹೇಳಿದ ಮಾತು ಕೇಳಲ್ಲ ನೋಡು, ಹೇಳಿದ ಮಾತೇ ಕೇಳಲ್ಲ ಅವಳು. ಅದಕ್ಕೆ ನಮ್ ಬಾಸ್ ಮಾಡ್ಕೊಂಬಿಟ್ಟೆ ಅವಳನ್ನ. ಇನ್ನೇನ್ ಮಾಡ್ತೀರಾ? ಚೆನ್ನಾಗಿತ್ತು. ಅವಳು ತುಂಬಾ ಅಂದ್ರೆ ಆಚೆ ಕಡೆ ತುಂಬಾ ಹೆಸರಿರುವಂತ ವ್ಯಕ್ತಿ, ಆಮೇಲೆ ತುಂಬಾ ಒಂದು ಸ್ಟೇಟಸ್ ಇರುವಂತ ವ್ಯಕ್ತಿ. ಪಾಪ ಏನೋ ಮಾಡಕ್ಕಲ್ಲ ಸರ್. ನಾನು ಆಚೆನೂ ಹಂಗೆ. ನೋಡ್ರಿ, ಇವನ್ಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಐತೆ. ನೋಡ್ರಿ, ಅವ್ನ್ ಗಾಡಿ ಓಡಿಸ ಆತರ. ಏನ್ ಮಾಡಕ್, ನಾನು ಹಂಗೆ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ರಜತ್ ಇಷ್ಟೊಂದು ಅಗ್ರೆಸಿವ್ ಯಾಕೆ? ಸರ್ ನಾನು ಅಗ್ರೆಸಿವಾ? ಇಷ್ಟ ಚೆನ್ನಾಗಿ ಮಾತಾಡ್ತಾ ಇದೀನಿ ನಿಮ್ಮ ಹತ್ರ, ನಾನು ಅಗ್ರೆಸಿವಾ? ಸರ್ ಇವಾಗ ನೋಡ್ರಿ, ಎಲ್ಲಾ ಮನುಷ್ಯನ್ಗೂ ಕೋಪ ತಾಪ ಎಲ್ಲ ಇರುತ್ತೆ ಸರ್. ಉಪ್ಪು ಖಾರ ನಾವು ಉಪ್ಪಿನಕಾಯಿ ಜೊತೆ ನೆಕ್ಕಂಡ್ ತಿನ್ನೋರು, ಬಿರಿಯಾನಿ ಜೊತೆ ನೆಕ್ಕಂಡ್ ತಿನ್ನೋರು. ಹೇಳಕ್ ಬರ್ತಿದೆ, ಕೋಪನೂ ಇರುತ್ತೆ, ಸಿಕ್ಕಾಬಡೆ ತಮಾಷೆನೆ ಮಾಡ್ತೀರಿ. ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ? ನಾನು ಇರೋದೇ ಹಂಗೆ ಸರ್, ನಾನು ಇರೋದೇ ಹಂಗೆ. ಬಟ್ ಆದ್ರೆ ಅದೇ ನನಗೆ ಕ್ಲೋಸ್ ಸರ್ಕಲ್, ಪರಿಚಯ ಅವರೆಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಗ್ ಬಾಸ್ ಇಂದ ಎಷ್ಟು ರೀಚ್ ಆಗಿದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇದೆ? ಸರ್ 50 ದಿವಸದಿಂದ ಬಂದ, 100 ದಿವಸದಿಂದ ಬಂದ, ನಂಗೆ ಅದೆಲ್ಲ ಬೇಡ. ನಾನು ಗೆದ್ದೀನಿ ಸರ್, ನನ್ಗೆ ಅಷ್ಟು ಖುಷಿ ಐತೆ. ಜನ ನನ್ನ ಎಷ್ಟು ಸ್ವೀಕಾರ ಮಾಡಿದ್ದಾರೆ, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅನ್ನೋದು ಯೂಶಲಿ ಯಾರಿಗೂ ಸಿಗದಿರೋ ಒಂದು ಪ್ರೀತಿ ಸಿಕ್ಕಿದೆ ಸರ್. ಅದಕ್ಕೆ ಯಾವತ್ತೂ ಇದ್ರು ಚಿರೋಣಿ. ಆಮೇಲೆ ಇವತ್ತು ಸರ್ರು ಒಳ್ಳೊಳ್ಳೆ ಮಾತುಗಳು ನನ್ನ ಬಗ್ಗೆ ಹೇಳಿದ್ರು, ಗೇಮ್ ಚೇಂಜರ್ ಅಂದ್ರು, ಅದಂದ್ರು. ಆಮೇಲೆ ನನ್ನ ಹತ್ರ ಪರ್ಸನಲಿ ಮಾತಾಡುವಾಗ ಒಳ್ಳೊಳ್ಳೆ ಮಾತುಗಳು ಹೇಳಿದ್ರು. ಅದಕ್ಕೆ ಯಾವತ್ತಿದ್ರು ಶಾರ್ಟ್ಲಿ ಒಂದು ಒಳ್ಳೆ ನ್ಯೂಸ್ ಕೊಡ್ತೀನಿ ಸರ್ ಜೊತೆನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ರಜತ್ ಅವರ ಒಂದು ಎಕ್ಸ್ಪೀರಿಯನ್ಸ್, ಅಂದ್ರೆ ಬಿಗ್ ಬಾಸ್ ಶೋದಲ್ಲಿ ಮುಗಿಸ್ಕೊಂಡು ಬಂದು ಒಂದಿಷ್ಟು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದ್ರು. ಬಿಗ್ ಬಾಸ್ ಸೀಸನ್ 11 ಹೇಗಿತ್ತು, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಸಿದ್ದಪ್ಪ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.